ಬಿಜೆಪಿಯಲ್ಲಿ ಬಂಡಾಯದ ಸುನಾಮಿ ಎದ್ದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಕಮಲ ನಾಯಕರೆಲ್ಲರೂ ಕೂಡ ತಿರುಗಿ ಬೀಳ್ತಾ ಇದ್ದಾರೆ. ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಸಂಘಟಿತ ಹೋರಾಟ ಶುರುವಾಗಿದೆ. ಅಂದು ಯತ್ನಾಳ್, ಇಂದು ಈಶ್ವರಪ್ಪ, ಡಿವಿ ಸದಾನಂದಗೌಡರು, ಸಂಗಣ್ಣ ಕರಡಿ, ರೇಣುಕಾಚಾರ್ಯ, ರವೀಂದ್ರನಾಥ್ ಸೇರಿದಂತೆ ಹಲವು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವತ್ತು ಕೇವಲ ಯತ್ನಾಳ್ ಒಬ್ಬರು ಆಕ್ರೋಶವನ್ನ ಹೊರಹಾಕಿದ್ರು ಬಿಎಸ್ವೈ ಫ್ಯಾಮಿಲಿ ವಿರುದ್ಧ. ಆದ್ರೆ ಈಗ ಒಂದಷ್ಟು ಸಂಘಟಿತ ನಾಯಕರೆಲ್ಲರೂ ಸೇರ್ಕೊಂಡು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಪ್ಪ ಮಕ್ಕಳು ಸೇರ್ಕೊಂಡು ಪಕ್ಷವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಕಿಡಿಕಾರ್ತಾ ಇದ್ದಾರೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಟಿಕೆಟ್ ಸಿಗದೆ ಅತೃಪ್ತರಾಗಿರುವಂತಹ ನಾಯಕರು. ಈಶ್ವರಪ್ಪ ಬೆನ್ನಲ್ಲೇ ಬಿಜೆಪಿಗೆ ಇಂದು 2 ಮತ್ತು 3ನೇ ಬಿಗ್ ಶಾಕ್ ಕೂಡ ಎದುರಾಗತ್ತೆ. ಸಂಸದರಾದಂತಹ ಡಿವಿ ಸದಾನಂದಗೌಡ, ಕರಡಿ ಸಂಗಣ್ಣ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬಿಜೆಪಿಯನ್ನ ತೊರೆದು ಹಾಗಿದ್ರೆ ಕಾಂಗ್ರೆಸ್ ಸೇರ್ತಾರಾ? ಡಿವಿ ಸದಾನಂದಗೌಡರು ಹಾಗೆ ಸಂಗಣ್ಣ ಕರಡಿ ಕಾಂಗ್ರೆಸ್ ಟಿಕೆಟ್ ಪಡೆದು ಬಿಜೆಪಿಗೆ ಸೋಲಿನ ಪಾಠವನ್ನ ಕಲಿಸ್ತಾರಾ ಈ ಅತೃಪ್ತರು? ಶಿವಮೊಗ್ಗದಲ್ಲಿ ಈಗಾಗಲೇ ಈಶ್ವರಪ್ಪ ಬಂಡಾಯ ಸ್ಪರ್ಧೆಯನ್ನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ದಾವಣಗೆರೆ, ಕೊಪ್ಪಳ, ಬೆಂಗಳೂರು ಉತ್ತರ, ಬೀದರ್ನಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಭೀತಿ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಮೇಲೆ ಬಿಎಸ್ವೈ ಫ್ಯಾಮಿಲಿ ಹಿಡಿತವನ್ನ ಸಾಧಿಸ್ತಾ ಇದೆ. ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಮೇಲೆ ಈಗಾಗಲೇ ಸಾಕಷ್ಟು ನಾಯಕರು ಮುನಿಸ್ಕೊಂಡಿದ್ದಾರೆ. ಬಿಎಸ್ವೈ ಕುಟುಂಬದ ಹಿಡಿತದಿಂದ ಪಕ್ಷವನ್ನ ಬಚಾವ್ ಮಾಡೋದಕ್ಕೆ ಸಂಘಟಿತ ಹೋರಾಟವನ್ನ ಮಾಡ್ತಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಈಶ್ವರಪ್ಪ, ಡಿವಿಎಸ್ಗೆ ಬಿಜೆಪಿ ಸಂಘಟನೆಯ ಹಲವರು ನೈತಿಕ ಬೆಂಬಲವನ್ನ ಕೂಡ ಸೂಚಿಸಿದ್ದಾರೆ. ಸಾಲು ನಾಯಕರ ಬಂಡಾಯದಿಂದ ಬಿಜೆಪಿಗೆ ಒಳ ಏಟು ಬೀಳುವ ಭೀತಿ ಎದುರಾಗ್ತದೆ. ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಈಗಾಗಲೇ ಬಂಡಾಯ ನಾಯಕರೆಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿ ಆದಂತಹ ಆಘಾತವೇ ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ಆಗಿತ್ತಾ? ಒಂದು ಕಡೆ ಈಗಾಗಲೇ ಯತ್ನಾಳ್ ಅವರು ಈ ಹಿಂದೆನೆ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅಂದ್ರೆ ಅವರಿಂದ ನನಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ. ಈಗ ಅವರೊಬ್ಬರು ಮಾತ್ರ ಅಲ್ಲ, ಸಾಕಷ್ಟು ನಾಯಕರೆಲ್ಲರೂ ಕೂಡ ಬಿಎಸ್ವೈ ಫ್ಯಾಮಿಲಿ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಒಂದ್ ಕಡೆ ಈಶ್ವರಪ್ಪ ಅವರು, ಮತ್ತೊಂದು ಕಡೆ ಡಿವಿ ಸದಾನಂದಗೌಡರು, ರೇಣುಕಾಚಾರ್ಯ ಅವರು, ಕರಡಿ ಸಂಗಣ್ಣ ಅವರು, ಈ ರೀತಿ ಸಾಕಷ್ಟು ಜನ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಆಕ್ರೋಶವನ್ನ ಹೊರಹಾಕ್ತಿರೋದ್ರಿಂದ ಬಿಜೆಪಿಗೆ ಒಳ ಏಟು ಬೀಳುವ ಚಾನ್ಸಸ್ ಇದೆ. ಅಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲೂ ಕೂಡ ಪೆಟ್ಟು ಬೀಳುವ ಚಾನ್ಸಸ್ ಇದೆ. ಈಗಾಗಲೇ ಬಂಡಾಯದ ಭೀತಿ ಎದುರಾಗಿರುವಂತದ್ದು ಶಿವಮೊಗ್ಗದಲ್ಲಿ. ಅಂದ್ರೆ ಈಶ್ವರಪ್ಪ ಅವರು ನಾವು ಬಂಡಾಯವಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಘೋಷಣೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಈಗ ರೇಣುಕಾಚಾರ್ಯ ಅವರಾಗಿರಬಹುದು, ಡಿವಿ ಸದಾನಂದಗೌಡರಾಗಿರಬಹುದು, ಹಲವು ನಾಯಕರೆಲ್ಲರೂ ಕೂಡ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರೋದ್ರಿಂದ ಇವತ್ತು ಡಿವಿ ಸದಾನಂದಗೌಡರು ಹಾಗೆ ರೇಣುಕಾಚಾರ್ಯ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರೋದ್ರಿಂದ ಮುಂದಿನ ಬೆಳವಣಿಗೆಗಳು ಏನಾಗತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಬಿಜೆಪಿಗಂತೂ ಇದು ಖಂಡಿತವಾಗ್ಲೂ ಪೆಟ್ಟನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಟಿಕೆಟ್ ಸಿಗದೆ ಅತೃಪ್ತರಾಗಿರುವಂತಹ ಶಾಸಕರಾಗಿರಬಹುದು, ಸಂಸದರಾಗಿರಬಹುದು, ಎಲ್ಲರೂ ಕೂಡ ಈಗಾಗಲೇ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಬಿಎಸ್ವೈ ಫ್ಯಾಮಿಲಿ ಪಕ್ಷವನ್ನೇ ತಮ್ಮ ಕೈನಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಹಿರಿಯ ನಾಯಕರಿಗೂ ಕೂಡ ಮೋಸ ಆಗ್ತಾ ಇದೆ. ನಮ್ಮಂತೆ ಬೇರೆಯವ್ರಿಗೂ ಕೂಡ ಮೋಸ ಆಗಬಾರದು. ಈ ಹಿಂದೆ ಕೂಡ ನಾವು ಅನೇಕ ವಿಷಯಗಳಲ್ಲಿ ಮೋಸವನ್ನ ಅನುಭವಿಸಿದ್ದೀವಿ. ಸೊ ಇನ್ ಮುಂದೆ ಅದೆಲ್ಲ ನಡೆಯೋದಿಲ್ಲ, ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಬಂಡಾಯದ ಬಿಸಿಯನ್ನ ತೋರಿಸ್ತಾ ಇದ್ದಾರೆ. ಬಿಜೆಪಿ ವರಿಷ್ಠರಿಗಾಗಿರಬಹುದು ಅಥವಾ ಇಲ್ಲಿನ ರಾಜ್ಯ ನಾಯಕರಿಗಾಗಿರಬಹುದು. ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ಮೋಸ ಆಯಿತು, ಈಗ ಟಿಕೆಟ್ ಕೊಡುವಂತಹ ವಿಷಯದಲ್ಲೂ ಕೂಡ ನಮಗೆ ಮೋಸ ಆಗಿದೆ. ಸೊ ಈ ಹೋರಾಟವನ್ನ ನಾನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವುದಿಲ್ಲ. ನನ್ನ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೂಡ ಇಲ್ಲ. ಮೋದಿ ಅವರೇ ಹೇಳಲಿ, ಅಮಿತ್ ಶಾ ಅವರೇ ಹೇಳಲಿ, ನಾನು ನನ್ನ ಸ್ಪರ್ಧೆಯನ್ನ ಮಾತ್ರ ಹಿಂದೆ ಮಾಡೋದಿಲ್ಲ, ಅಂದ್ರೆ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಈಶ್ವರಪ್ಪ ಅವರು ನೇರವಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ.